ನಿನಗಾಗಿ ನಿನಗಾಗಿ ಕೃಷ್ಣನ ಇಷ್ಟು ವರ್ಷ ಕತೆ ಹೇಳಿ ಮಲಗಿಸ್ತಾ ಇದ್ದಿದ್ದು ನಾನೇನೆ. ಆದರೆ ನಿಮ್ಮ ಮಡಿಲಲ್ಲಿ ಮಲಗುವಾಗ ಮಾತ್ರನೇ ಅವಳ ಮುಖದಲ್ಲೊಂದು ನೆಮ್ಮದಿ ಕಾಣಿಸೋದು. ನಿಮಗೂ ಅವಳಿಗೂ ಏನೋ ಒಂದು ತಿಳಿಯದ ರಿಲೇಶನ್ಶಿಪ್ ಇದೆ ಕಣ್ರಿ. ನಾನು ಎಷ್ಟೋ ಸಲ ಹಾಗೆ ಅನ್ಕೋತಾ ಇರ್ತೀನಿ, ಯಾರು ರೀಸನ್ ಇಲ್ಲದೆ ಒಬ್ರನ್ನೊಬ್ರು ಮೀಟೇ ಮಾಡಲ್ಲ, ಕ್ಲೋಸು ಆಗಲ್ಲ ಅಲ್ವಾ? ಎಕ್ಸಾಕ್ಟ್ಲಿ ಇದೇ ಮಾತನ್ನೇ ಮಾಧುರಿ ಯಾವಾಗಲೂ ಹೇಳೋಳು. ಹೌದಾ? ನೀವು ಅವ್ರ ಬಗ್ಗೆ ಮಾತಾಡುವಾಗೆಲ್ಲ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಮಾಧುರಿ ಹೇಗಿದ್ರು, ಅವ್ರ ನಡವಳಿಕೆ ಹೇಗಿತ್ತು ಸ್ವಲ್ಪ ಹೇಳ್ತೀರಾ? ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ. ಏನು ಅಂತ ಹೇಳಿ ಅವಳ ಬಗ್ಗೆ. ಒಂದು ಅದ್ಭುತವಾದ ಕವಿತೆನ ಎಷ್ಟಲ್ಲಿ ಓದಿದ್ರು ಹೇಗೆ ಪದೇ ಪದೇ ಓದಬೇಕು ಅನಿಸುತ್ತೋ, ಎಷ್ಟಲ್ಲಿ ಕೇಳಿದ್ರು ಹೇಗೆ ಪದೇ ಪದೇ ಕೇಳಬೇಕು ಅನಿಸುತ್ತೋ, ನನ್ನ ಮಾಧುರಿನೋ ಹಾಗೇನೆ. ಅವಳನ್ನು ನೋಡಿದಷ್ಟು ಇನ್ನಷ್ಟು ನೋಡ್ತಾನೆ ಇರಬೇಕು ಅನಿಸುತ್ತೆ. ಅವಳು ಮಾತಾಡಿದಷ್ಟು ಇನ್ನಷ್ಟು ಹೊತ್ತು ಅವಳ ಮಾತನ್ನ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಮಾತಾಡದೇ ಇದ್ರು ಅವಳು ಒಂದು ನೋಟ, ಜೀವ ಸೆಲೆರೆ ಅವಳು. ನನ್ನಂಥ ಕಲ್ಲಲ್ಲೂ ಪ್ರೀತಿ ಅರಳುವಾಗ ಮಾಡಿದ್ರಿ ಅವಳು. ಕಲ್ಲೇರಿ ನೀವು. ಪ್ಲೀಸ್ ಕಂಟಿನ್ಯೂ. ಒಬ್ಬ ಗಂಡಸಿಗೆ ಇಬ್ಬಿಬ್ರು ತಾಯಂದ್ರಂತೆ. ಒಬ್ರು ಹೆತ್ತ ತಾಯಿ ಆದ್ರೆ ಇನ್ನೊಬ್ರು ಕೈ ಹಿಡಿಯೋ ತಾಯಿ ಅಂದ್ರೆ ಹೆಂಡತಿ. ನನ್ನ ಪಾಲಿಗೆ ಇಬ್ರು ಒಬ್ಬರೇ ಆಗಿದ್ರು, ನನ್ನ ಮಾಧುರಿ. ನೀವು ನನ್ನ ಕೋಪ ನೋಡಿ ಹೆದರ್ಕೊಂತೀರಲ್ಲ, ಮಾಧುರಿ ಕೋಪ ನೋಡ್ಬೇಕಿತ್ತು ನೀವು. ಅಬ್ಬಾ, ಕೋಪ ಬಂತು ಅಂದರೆ ಕಾಳಿನೇ. ಆದರೆ ಒಂದು ಆಶ್ಚರ್ಯ ಏನು ಗೊತ್ತಾ, ಕೋಪ ಎಷ್ಟು ಫಾಸ್ಟಾಗಿ ಬರುತ್ತೋ ಅಷ್ಟೇ ಫಾಸ್ಟಾಗಿ ಹೊರಟೋಗುತ್ತೆ. ಅವಳ ಫ್ರೆಂಡ್ಸ್ ಯಾರು ಗೊತ್ತಾ? ಫ್ರೆಂಡ್ಸು ಅಂದರೆ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಅಕ್ಕಪಕ್ಕದ ಮನೆಯವರು ಆ ಥರನಾ? ತರಕಾರಿ ಮಾರೋರು, ಹೂ ಮಾರೋರು, ಮನೆ ಕೆಲಸ ಮಾಡೋರು, ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತಾರಲ್ಲ ಅಂಥವ್ರೆ ಅವಳ ಫ್ರೆಂಡ್ಸು. ನಿಜಕ್ಕೂ ಇಂಟ್ರೆಸ್ಟಿಂಗ್ ರೀ. ಶಿ ಈಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರೀತಿಗೂ ಸೈ, ಜಗಳಕ್ಕೂ ಸೈ. ಕೃಷ್ಣನು ಥೇಟ್ ಅವ್ರ ಅಮ್ಮನ ಥರನೇ. ಇಷ್ಟ ಆದರೆ ಫುಲ್ ಸ್ವೀಟು, ಇಲ್ವಾ ಫುಲ್ ಘಾಟು. ನಾನು ಸಂತೋಷ ನೋಡಿ ದೇವರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಅನಿಸುತ್ತೆ. ಅದಕ್ಕೆ ಅವನು ಕರ್ಕೊಂಡು ಹೋಗ್ಬಿಟ್ಟ. ಅವಳು ಇಲ್ಲದೇ ಇದ್ರೆ ಏನಂತೆ, ಅವಳು ಕೊಟ್ಟ ನೆನಪುಗಳಿದೆಯಲ್ಲ ಅಷ್ಟು ಸಾಕ್ರೆ ನಾನು ಬದುಕೋದಕ್ಕೆ. ನಾನು ಸಾಯಿಸಿದ ಹುಡುಗಿಗೆ ಜೀವ ಥರನೇ ಒಬ್ಬ ಗಂಡ ಇರ್ಬೋದಲ್ವಾ? ಕೃಷ್ಣನ್ ಥರನೇ ಮಗು ಇದ್ದಿರ್ಬೋದಲ್ವಾ? ಅವಳೆಲ್ಲ ಗೊತ್ತೇನೆ, ಅವ್ರ ಜೀವ ಥರನೇ ಅನುಭವಿಸ್ತಿರ್ಬೋದಲ್ವಾ? ನೆನ್ಪು ಕಟ್ಟೋದು ಸುಲಭ, ಅದ್ರ ಜೊತೆ ಬದುಕೋದು ಬಹಳ ಕಷ್ಟ. ಹೇಗಾದ್ರೂ ಆ ಹುಡುಗಿ ಮನೆಯವ್ರನ್ನ ಕಂಡು ಹಿಡಿಬೇಕು. ರಚನಾ, ಶೂಟಿಂಗ್ ಹೊರಟ್ರಾ? ನಾನು ಬರ್ತೀನಿ ನಿಮ್ಮ ಜೊತೆ.
ಬೇಡ ಬಾಲ, ಇವತ್ತು ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಔಟ್ ಆಫ್ ಸ್ಟೇಷನಾ? ಎಲ್ಲಿಗೆ? ಮೈಸೂರು ಹೋಗ್ತಾ ಇದ್ದೀನಿ. ಮೈಸೂರಲ್ಲ? ಎಲ್ಲ ರಮೇಶ್ ರೆಡಿ ಇದೆ, ನಾನು ನೋಡ್ಬೋದು. ಅಂದರೆ ನೀವು ಶೂಟಿಂಗ್ ತಾನೇ ಹೋಗ್ತಾ ಇರೋದು? ನಾನು ಬರ್ತೀನಿ ರಚನಾ, ನನಗೆ ಇಲ್ಲಿರೋಕೆ ಬೋರ್ ಆಗುತ್ತೆ. ನಾನು ಹೋಗ್ತಿರೋದು ಆ ಆಕ್ಸಿಡೆಂಟ್ ಆದ ಹುಡುಗಿ ಫ್ಯಾಮಿಲಿ ಮೀಟ್ ಮಾಡೋದಕ್ಕೆ. ಬಾಲಂಗೆ ಕರ್ಕೊಂಡು ಹೋದರೆ ಅದ್ರ ಬಗ್ಗೆ ಎಲ್ಲ ನಾನು ಹೇಳಬೇಕಾಗುತ್ತೆ. ಅಮ್ಮಂಗೆ ಬೇರೆ ಮಾತು ಕೊಟ್ಟಿದ್ದೀನಿ, ಯಾರಿಗೂ ಏನೂ ಹೇಳಲ್ಲ ಅಂತ. ರಚನಾ, ಬೇಡ ಬಾಲ, ನೆಕ್ಸ್ಟ್ ಟೈಮ್ ಬರ್ಬೋದು. ಟೈಗರ್, ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ಬಿಟ್ಟು ಹೋಗ್ತಿದ್ದಾರೆ? ಬಾಲನ ಜೊತೆಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ವಜ್ರೇಶ್ವರಿ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಾ? ಮುಚ್ಚಿಟ್ಟ ಸತ್ಯಗಳೆಲ್ಲ ಒಂದು ದಿನ ಆಚೆ ಬರಲೇಬೇಕು, ಬರೆಸ್ತೀವಿ. ರಚನಾ ಔಟ್ ಆಫ್ ಸ್ಟೇಷನ್, ಜೊತೆಗೆ ಟೈಗರ್ ಹೋಗಿದ್ದಾನೆ. ಉಳಿದವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಮನೆಯಿಂದ ಆಚೆ ಹೋಗೋದು ವಾಪಸ್ ಬರೋದು ಯಾರಿಗೂ ಗೊತ್ತಾಗಲ್ಲ. ಇದೇ ನಮಗೆ ಒಳ್ಳೆಯ ಅವಕಾಶ. ಆಸ್ಪತ್ರೆಗೆ ಹೋಗಿ ರಚನಾ ಬರ್ತ್ ಸರ್ಟಿಫಿಕೇಟ್ನ ವೆರಿಫೈ ಮಾಡ್ಬಿಡೋಣ. ಈಗಲೇನಾ? ವಜ್ರೇಶ್ವರಿ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು 1 ಹೆಜ್ಜೆ ಇಡುವಷ್ಟರಲ್ಲಿ ಅವ್ರು 10 ಹೆಜ್ಜೆ ಇಟ್ಕೊಂಡು ಮುಂದಾಡ್ಕೊಂಡು ಹೋಗಿರ್ತಾರೆ. ಅವರಿಗೆ ನಮ್ಮ ಮೇಲೆ ಅನುಮಾನ ಬಂದು ಆಸ್ಪತ್ರೆ ರೆಕಾರ್ಡ್ಸ್ಗೆ ಕೈ ಹಾಕೋದಕ್ಕೂ ಮುಂಚೆನೇ ನಾವು ಹೋಗಿ ರಚನಾ ಅವರ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ನ ಜೆರಾಕ್ಸ್ ಮಾಡ್ಕೊಂಬಂದ್ಬಿಡೋಣ. ಆಗಲೇ ನಮಗೂ ಅವ್ರಿಗೂ ಸರಿಯಾದ ಆಟ ಶುರು ಆಗೋದು. ಇಲ್ಲ ಅಂದರೆ ಜಪ್ಪಯ್ಯ ಅಂದರು ರಚನಾ ಹಿಂದಿನ ರಹಸ್ಯನ ತಿಳ್ಕೊಳಕ್ಕಾಗಲ್ಲ. ಸರಿ, ಒಂದು ನಿಮಿಷ ಫೋನ್ ತೊಗೊಂಬರ್ತೀನಿ. ಆರ್ತಿ, ಆ ಜೀವ ಜೊತೆ ಸೇರ್ಕೊಂಡು ಬೆಂಕಿ ಜೊತೆ ಗುದ್ದಾಡೋದಕ್ಕೆ ಹೋಗ್ತಾ ಇದೆಯಾ? ಅವನು ಹುಚ್ಚ. ಅವನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಆದರೆ ನಾವು ಹಾಗಲ್ಲ. ಈ ಮನೆನೇ ನಂಬ್ಕೊಂಡು ಬದುಕ್ತಾ ಇರೋದು. ನಿಧಿ ಭವಿಷ್ಯ ಕೂಡ ಈ ಮನೆನೇ ನೆಚ್ಕೊಂಡಿದೆ. ನನ್ನ ಮಾತು ಕೇಳು. ಅವ್ರಿವ್ರ ತಂಟೆಗೆಲ್ಲ ಹೋಗಬೇಡ. ನಾನು ಯಾರ ತಂಟೆಗೂ ಹೋಗ್ತಾ ಇಲ್ಲ ರೀ. ನನ್ನ ಮನಸ್ಸಲ್ಲಿ ಕೆಲವು ಗೊಂದಲಗಳಿದೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಏನದಕ್ಕೆ ಹೇಳ್ತಿದ್ದೀರಾ? ನಿನಗೆ ಸಂತೋಷ ಸಿಗೋ ವಿಚಾರನೇ. ಜೀವಾಗೆ ರಚನಾ ಮೇಲೆ ಡೌಟ್ ಬಂದಿದೆ, ಅವಳು ನನ್ನ ಮಗಳಲ್ಲ ಅಂತ. ಯಾಕೆ ಮುಚ್ಚಿಡ್ಕೋತಾ ಇದೆಯಾ? ಸಂತೋಷನ ಒಂದು ಸ್ವಲ್ಪ ಎಂಜಾಯ್ ಮಾಡು. ಈ ಖುಷಿಯಿಂದಲೇ ರಚನಾ ಹುಟ್ಟಿದ ಹಾಸ್ಪಿಟಲ್ಗೆ ಹೋಗಿ ಅವಳ ಬರ್ತ್ ಸರ್ಟಿಫಿಕೇಟ್ನ ನಾಶ ಮಾಡು. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ರೂಮಿಗೆ ಬಂದು ರಚನಾ ಬರ್ತ್ ಸರ್ಟಿಫಿಕೇಟ್ನ ಜೀವ ಹುಡುಕಿದ್ದಾನೆ. ಅದರ ಫೋಟೋ ತಗೊಂಡಿದ್ದಾನೆ. ಅದು ಫೇಕ್ ಅಂತ ಅವನಿಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ಸೊ ಅವನು ಏನು ಮಾಡ್ತಾನೆ, ಅವರಿವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ರಚನಾ ಹುಟ್ಟಿದ ಹಾಸ್ಪಿಟಲ್ಗೆ ಹೋಗ್ತಾನೆ. ಅವನಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆ ನೀನು ಹೋಗ್ತೀಯ. ಹಾಗೆ ಆ ರೆಕಾರ್ಡ್ಸ್ನ ಸುಟ್ಟಾಕ್ತೀಯ. ಈ ಕೆಲಸಕ್ಕೆ ದೇವರಾಜ ನಿಂಗೆ ಸಾಥ್ ಕೊಡ್ತಾನೆ. ದೇವರಾಜನ? ಅವನಿಗೆ ಹೇಳಿದ್ರೆ ಆ ಸರ್ಟಿಫಿಕೇಟ್ಸ್ಗೆಲ್ಲ ಬೆಂಕಿ ಹಚ್ಬಿಡ್ತಾನೆ. ಮಜಾ ಬರಲ್ಲ. ಸ್ವಂತ ಅಪ್ಪನೇ ತನ್ನ ಮಗಳ ಬರ್ತ್ ಸರ್ಟಿಫಿಕೇಟ್ನ ತನ್ನ ಕೈಯಾರ ಸುಡೋದಿದೆಯಲ್ಲ, ಅದು ಪ್ಯೂರ್ ಎಂಟರ್ಟೈನ್ಮೆಂಟ್. ಹೋಗಪ್ಪ ಹೋಗು ರಾಜ, ಟೈಮ್ ಆಗ್ತಿದೆ. ಲೇಟ್ ಆದರೆ ಸರ್ಟಿಫಿಕೇಟ್ ಬದಲಿಗೆ ಔಟ್ ಸ್ಟೇಷನ್ ಹೋಗಿರೋ ನಿನ್ನ ಮಗಳಿಗೆ ಏನಾದರೂ ಆಗ್ಬಿಡ್ಬಹುದು. ನೋಡು, ಆ ರಸ್ತೆಯಲ್ಲಿ ತುಂಬ ಲಾರಿಗಳು ಓಡಾಡುತ್ತೆ. ನಾನು ಆಸ್ಪತ್ರೆಗೆ ಹೋಗ್ತೀನಿ ಅತ್ತಿಗೆ. ನನ್ನ ಮಗಳು ಸೇಫ್ ಆಗಿರಬೇಕು. ನಿಮ್ಮ ಮಗಳು ಚೆನ್ನಾಗಿರ್ಬೇಕು.
ಈ ವಜ್ರೇಶ್ವರಿ ಆಡೋ ಚದುರಂಗದ ಆಟ ಇನ್ಮೇಲೆ ಕಳೆ ಕಟ್ಟುತ್ತೆ. ಸರಿಯಾಗಿ ನಾಪ್ಸ್ಕೊಂಡು ಹೇಳು, ಎಲ್ಲಿ ಬಿಟ್ಟಿದ್ಯಾ ಲಾಕೆಟ್ನ? ಕ್ಲಾಸ್ ರೂಮು, ಪ್ಲೇ ಗ್ರೌಂಡು, ವಾಶ್ರೂಮು ಎಲ್ಲ ಕಡೆ ಹುಡುಕಿದ್ವಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಚಿನ್ನದ ಲಾಕೆಟ್ ಅದು. ಕೃಷ್ಣ, ಅಮ್ಮಂಗೆ ಫೋನ್ ಮಾಡಿ ಬರೋದಿಕ್ಕೆ ಹೇಳಲಾ? ಹಲೋ, ರಚನಾ ಮೇಡಮ್, ನಾನು ಕೃಷ್ಣನ್ ಕ್ಲಾಸ್ ಟೀಚರ್ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಮೇಡಮ್. ಅದು ಕೃಷ್ಣ ಯಾವುದೋ ಲಾಕೆಟ್ ತಂದಿದ್ಲಂತೆ, ಅದೀಗ ಕಾಣಿಸ್ತಿಲ್ಲ. ಅಲ್ಲೇ ಎಲ್ಲೋ ಬೀಳ್ಸ್ಕೊಂಡಿರ್ತಾಳೆ ಅನ್ಸುತ್ತೆ ಮೇಡಮ್. ಎಲ್ಲ ಕಡೆ ಹುಡುಕಿದ್ವಿ ಮ್ಯಾಮ್, ಎಲ್ಲೂ ಸಿಗ್ತಾ ಇಲ್ಲ. ಕೃಷ್ಣ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಏನ್ ಹೇಳಿದ್ರು ಸಮಾಧಾನ ಆಗ್ತಿಲ್ಲ. ನೀವು ಒಂದು 10 ನಿಮಿಷ ಬಂದು ಹೋಗಕ್ಕಾಗತ್ತಾ? ಮೇಡಮ್, ನಾನು ಔಟ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಆನ್ ದ ವೇ ಇದ್ದೀನಿ. ಕೃಷ್ಣ, ಅಮ್ಮ ಔಟ್ ಆಫ್ ಸ್ಟೇಷನ್ ಹೋಗಿದಾರಂತೆ. ಕೃಷ್ಣ, ಪುಟ್ಟ ಅಳ್ಬಾರ್ದು ಕಂದ, ನೀನ್ ಅಳ್ಬಾರ್ದು. ಅಜ್ಜಿ ಕೊಟ್ಟಿರೋ ಗಿಫ್ಟು ಲಾಕೆಟ್ ಮಿಸ್ ಆಗ್ಬಿಟ್ಟಿದೆ ಅಮ್ಮ. ಒಂದು ಹುಡ್ಕೊಡಿ. ಸರಿ ಸರಿ ಕನ್ನಮ್ಮ, ನಾನು ಇವಾಗ್ಲೇ ಬರ್ತೀನಿ. ಒಳ್ಳೆ ಹುಡುಗಿ ಅಲ್ವಾ, ಪ್ಲೀಸ್ ಅಳ್ಬಾರ್ದು. ಟೈಗರ್, ಕಾರ್ ತಿರ್ಗ್ಸು. ಕೃಷ್ಣನ್ ಸ್ಕೂಲ್ ಹತ್ರ ಹೋಗ್ಬೇಕು. ಮೇಡಮ್, ಮೈಸೂರು ಸ್ಕೂಲ್ ಹೋದ್ಮೇಲೆ ಸಿಚುಯೇಷನ್ ನೋಡ್ಕೊಂಡು ಡಿಸೈಡ್ ಮಾಡೋಣ. ಸರಿ ಮೇಡಮ್. ಮೇಡಮ್ ಹೇಳಿ. ಊರಿಂದ ಬರ್ತಾ ನನ್ನ ಮಗಳ ಬರ್ತ್ ಸರ್ಟಿಫಿಕೇಟ್ ಕಳೆದೋಗ್ಬಿಟ್ಟಿದೆ, ಡ್ಯೂಪ್ಲಿಕೇಟ್ ಬೇಕಾಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? FIR ಕಾಪಿ ಇದೆಯಾ? ಪೊಲೀಸ್ ಕಂಪ್ಲೇಂಟಾ? ಇದಕ್ಕೆ ಅದನ್ನೆಲ್ಲ ಕೊಡ್ಬೇಕಾ? ಹೌದು ಮೇಡಮ್. ನಿಮ್ಮ ಮಗಳು ಸರ್ಟಿಫಿಕೇಟ್ ಅಂದ್ರಲ್ಲ, ಅವ್ರು ಯಾವ ವರ್ಷ ಹುಟ್ಟಿದ್ದು? 99 ಮ್ಯಾಮ್. ಅಷ್ಟು ಹಳೇದಾ? ಹಾಗಾದ್ರೆ ಡಿಜಿಟಲೈಸು ಆಗಿರಲ್ಲ, ಕಂಪ್ಯೂಟ್ರಲ್ಲಿ ಕೂಡ ಸಿಗಲ್ಲ. ರೆಕಾರ್ಡ್ ರೂಮಲ್ಲಿ ಹುಡುಕ್ಬೇಕಾಗುತ್ತೆ. ಮಗಳ ಹೆಸರು ಹೇಳಿ. ರಚನಾ ಗಣೇಶ್. ರಚನಾ ಗಣೇಶ್ ಅಂದ್ರೆ ಸೂಪರ್ ಸ್ಟಾರ್ ರಚನಾನಾ? ಹೌದು ಮೇಡಮ್. ಹೋಗಿ ಇಲ್ಲಿಂದ, ಮೊದಲು ಹೋಗಿ ಇಲ್ಲಿಂದ. ಎಷ್ಟು ಜನ ಬರ್ತಿರ್ರಿ ಅವ್ರ ಸರ್ಟಿಫಿಕೇಟ್ ಕೇಳ್ಕೊಂಡು? ಈಗ ಸ್ವಲ್ಪ ಹೊತ್ತು ಮುಂಚೆ ಯಾರೋ ಬಂದಿದ್ರು, ಬರ್ತ್ ಸರ್ಟಿಫಿಕೇಟ್ ಕಳೆದೋಗಿದೆ ಕೊಡಿ ಅಂತ. ಅವ್ರನ್ನ ಬೈದ್ ಕಳಿಸ್ದೆ. ನೀವ್ಯಾರು? ಅವ್ರ ಬರ್ತ್ ಸರ್ಟಿಫಿಕೇಟ್ ನಿಮಗೆ ಅಂತ ಬೇಕು? ಮೊದಲು ಹೋಗ್ರಿ ಇಲ್ಲಿಂದ, ಇಲ್ಲಾಂದ್ರೆ ಪೊಲೀಸ್ ಅವ್ರನ್ನ ಕರಿತೀನಿ. ಬೇಡ ಬೇಡ, ಹೊರಡ್ತೀವಿ. ಜೀವ, ನಮಗೂ ಮುಂಚೆ ರಚನನ್ ಬರ್ತ್ ಸರ್ಟಿಫಿಕೇಟ್ ಇನ್ಯಾರೋ ಕೇಳ್ಕೊಂಡ್ ಬಂದಿದಾರಂತಲ್ಲ, ಯಾರು ಇರ್ಬೋದು? ನನಗೂ ಗೊತ್ತಾಗ್ತಿಲ್ಲ. ಆ ಸರ್ಟಿಫಿಕೇಟು ನಮಗೆ ಬಿಟ್ಟರೆ ಇನ್ಯಾರಿಗೆ ಅಗತ್ಯ ಇದೆ? ಅಲ್ಲಿಗೆ ನಮ್ಮ ಅನುಮಾನ ಕರೆಕ್ಟೇ. ರಚನಾ ಹಿಂದೆ ದೊಡ್ಡ ಮರ್ಮಾನೆ ಇದೆ. ಅದು ಗೊತ್ತಾಗಬೇಕು ಅಂದರೆ ನಮಗೆ ಸರ್ಟಿಫಿಕೇಟ್ ಸಿಗಬೇಕು. ಆದರೆ ಇವರು ಕೊಡೋದೇ ಇಲ್ಲ ಅಂತ ಹೇಳ್ತಿದಾರಲ್ಲ ಜೀವ. ಕೃಷ್ಣ, ಅಳ್ಬಿಡಪ್ಪ, ಇನ್ನೇನು ಅಮ್ಮ ಬಂದ್ಬಿಡ್ತಾರೆ. ಕೃಷ್ಣ, ಅಮ್ಮ ಬರ್ತಾ ಇದ್ದಾರೆ. ಅಳ್ಬಾರ್ದು, ಅಳ್ಬಾರ್ದು. ಕೃಷ್ಣ, ಅಮ್ಮ, ಅಮ್ಮ. ಅಳ್ಬಾರ್ದು, ಅಳ್ಬಾರ್ದು. ಕೃಷ್ಣ, ಮೊದಲು ನೀನು ಅಳೋದು ನಿಲ್ಸು. ಎಂಥ ಸಿಚುಯೇಷನ್ ಬಂದ್ರು ಧೈರ್ಯವಾಗಿ ಫೇಸ್ ಮಾಡಬೇಕು ನನ್ನ ಮಗಳು. ಈ ಥರ ಅಳು ಮುಜಿ ಥರ ಇದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಮಾತಾಡ್ಸೋದು ಇಲ್ಲ, 2 ಬಿಟ್ಬಿಡ್ತೀನಿ. ಗುಡ್
ಗುಡ್ ಗರ್ಲ್. ಈಗ ಹೇಳು ಏನಾಯ್ತು? ಸರಿತಾಗಿ ನಂಗೊಂದು ಲಾಕೆಟ್ ಪ್ರೆಸೆಂಟ್ ಮಾಡಿದ್ರಲ್ಲ ಅಮ್ಮ, ಅದು ಎಲ್ಲೋ ಕೊಳ್ದೋಯ್ತು. ಅದನ್ನ ನೀನು ಜಾಮಿಟ್ರಿ ಬಾಕ್ಸಲ್ಲಿ ಎಲ್ಲರೂ ಇಟ್ಕೊಂಡಿದ್ಯಾ ಕಂದ? ಇಲ್ಲ, ಕತ್ತಲ್ಲಿ ಹಾಕೊಂಡಿದ್ದೆ. ಚೆನ್ನಾಗಿ ಯೋಚನೆ ಮಾಡಿ ನೋಡು, ಬೈ ಚಾನ್ಸ್ ಲಾಕೆಟ್ನ ಎಲ್ಲರೂ ತೆಗ್ದ್ಯಾ ಅಂತ. ಗ್ರೌಂಡಲ್ಲಿ ಆಟ ಆಡ್ಬೇಕಾರೆ ಎಗ್ರಿ ಮುಖಕ್ಕೆ ತಾಕ್ತಾಯಿತ್ತು, ಅದಕ್ಕೆ ಬಿಚ್ಚಿದೆ. ಅದನ್ನ ಎಲ್ಲಿಟ್ಟೆ? ಏನ್ ಟೆನ್ಷನ್ ಇಲ್ಲ, ಹುಡುಕಿದ್ರೆ ಖಂಡಿತ ಸಿಗುತ್ತೆ. ನಾವು ಎಲ್ಲಾ ಕಡೆ ಹುಡುಕ್ಬಿಟ್ವಿ ಮ್ಯಾಮ್, ಎಲ್ಲೂ ಸಿಗ್ತಾ ಇಲ್ಲ. ಅದ್ ಹಾಗೆ ಒಂದ್ಸಲ ನಾವು ಗಾಬರಿಯಲ್ಲಿದ್ದಾಗ ನಮ್ ಕಣ್ಣೆದ್ರೆ ಇದ್ರೂ ಸಿಕ್ಕಲ್ಲ. ಹೌದು ಮೇಡಮ್, ನಿಜಾನೇ. ಕೃಷ್ಣ ಅಳ್ಬೇಡ, ಇವಾಗ ನಾವೆಲ್ಲರೂ ಸೇರಿ ಒಂದೊಂದ್ ಕಡೆ ಹುಡ್ಕೋಣ, ಲಾಕೆಟ್ ಸಿಗುತ್ತೆ ಎಲ್ಲಾದ್ರೂ. ನೀನು ಗಂಪನ್ ಹತ್ರ ಪ್ರೇ ಮಾಡ್ಕೊ. ನಾನು ಹಿಂಗ್ ಲಡ್ಡು ಕೊಡ್ತೀನಿ, ಲಾಕೆಟ್ ಸಿಗಂಗ್ ಮಾಡು ಅಂತ. ಲಾಕೆಟ್ ಖಂಡಿತ ಸಿಗುತ್ತೆ ಪುಟ, ಬನ್ನಿ ಎಲ್ಲರೂ ಹುಡ್ಕೋಣ. ಅಮ್ಮ, ಜೀವ ಹಾಗೆ ನರ್ಸ್ ಕೊಟ್ರ ಹತ್ರ ಹೋಗಿದ್ನಾ, ಒಂದು ರೂಮಲ್ಲಿ ಯೂನಿಫಾರ್ಮ್ ನಿತಾಡ್ತಾ ಇತ್ತು, ಹಾಕೊಂಬಂದ್ಬಿಟ್ಟೆ. ಹೇಗಿದೆ ಈಗ ನೋಡಿ? ಈ ಆಸ್ಪತ್ರೆಯಲ್ಲಿ ನಾನು ಯಾವ ರೂಮಿಗೆ ಬೇಕಾದ್ರೆ ಹೋಗ್ಬೋದು, ಯಾವ ಮೂಲೆ ಬೇಕಾದ್ರೆ ಹುಡ್ಬೋದು, ಯಾರು ಕೇಳಲ್ಲ. ನೀವು ಇಲ್ಲೇ ರೀ, ನಾನು ರೆಕಾರ್ಡ್ ರೂಮಿಗೆ ಹೋಗಿ ಸರ್ಟಿಫಿಕೇಟ್ ತೊಗೊಂಬರ್ತೀನಿ. ಹುಷಾರು. ಇವತ್ತು ಎಲ್ಲ ಪ್ರಶ್ನೆಗೂ ಒಂದು ಉತ್ತರ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಟೈಗರ್, ನಾನು ನಿನಗೇನು ಹೇಳಿದೆ? ರಚನಾನ ಆ ಊರಿಗೆ ಕರ್ಕೊಂಡು ಹೋಗು ಅಂತ ತಾನೆ. ನಡುವೆ ಕೃಷ್ಣನ್ನ ಮೀಟ್ ಮಾಡೋದೇನಿತ್ತು? ಫೋಕಸ್ ಆನ್ ಯೋರ್ ಜಾಬ್ ಟೈಗರ್. ವಿಷಯದ ಸೀರಿಯಸ್ನೆಸ್ ಗೊತ್ತು ತಾನೆ? ಓಕೆ, ಅಲ್ಲೇನು ನಡೆಯುತ್ತೆ ಅಂತ ಟೈಮ್ಗೆ ಅಪ್ಡೇಟ್ ಕೊಡು ನನಗೆ. ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ಏನು ಹಾಗಂದ್ರೆ? ಮಹಾನಟಿ ನೀವು. ಆ್ಯಕ್ಟಿಂಗಿಗೆ ಇಳಿದ್ಬಿಟ್ರೆ ಹೀರೋ ಬರೋ ತಾಯಿ ಪಾತ್ರೆಗಳೆಲ್ಲ ನಿಮಗೆ ಬಂದ್ಬಿಡುತ್ತೆ. ಕಾರ್ ಚೇಸಿಂಗು, ಮರ, ಆ ಹೆಂಗಸು, ನನ್ನ ತಲೆಗೆ ದೊಣ್ಣೆಯಿಂದ ಹೊಡೆದಿದ್ದು ಎಲ್ಲ ಗೊತ್ತಿದೆ. ಇವತ್ತು ನಾನು ರಚನಾ ಕಾರಲ್ಲಿ ಹೋಗುವಾಗ ಒಂದು ಹೆಂಗ್ಸ್ ಬಂದು ಬಾಯಿ ಬಡ್ಕೋತಾ ಇದ್ಲು, ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾ ಇದ್ಲು. ಆ ಹೆಂಗಸನ್ನ ಕಳಿಸಿದ್ದು ನೀವೇ ಅಲ್ವಾ? ಆ ಮರದ ಹತ್ರ ಇದ್ದಿದ್ದು ಹೆಂಗ್ಸು ಅವಳೆ ತಾನೆ? ನಡೀತಿರೋದೆಲ್ಲ ನೋಡ್ತಾ ಇದ್ರೆ ನೀವು ರಚನಾನ್ ಸುತ್ತ ಏನೋ ಹೆಣಿತಿದ್ದೀರಾ ಅಂತ ಗೊತ್ತಾಗ್ತಿದೆ, ಆದರೆ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವ್ಯಾಕೆ ರಚನಾನ ಟಾರ್ಗೆಟ್ ಮಾಡ್ತಿದ್ದೀರಾ? ಅಂಥದ್ದು ಏನು ಮಾಡಿದ್ರು ಅವ್ರು ನಿಮಗೆ? ಅಲ್ಲ ರೀ, ತಾಯಿ ನೀವು, ದುಶ್ಮನ್ ಅಲ್ಲ. ನೀನು ಯಾರು? ಈ ಮನೆಯಲ್ಲಿ ಕೇರ್ ಆಫ್ ಫುಟ್ಪಾತ್ ಜೀವಾಗೆ ನೀನು ಬಾಮೈದ ಅಷ್ಟೇ. ಇರೋದಕ್ಕೆ ರೂಮ್ ಕೊಟ್ಟಿದ್ದೀನಿ, ಟೈಮ್ಗೆ ಊಟ ಕೊಡ್ತಾ ಇದ್ದೀನಿ. ತಿಂದ್ವಾ ಬಿತ್ಕೊಂಡ್ವಾ ಅಂತಿದ್ರೆ ಸರಿ, ಅದನ್ನು ಬಿಟ್ಟು ಬಾಲ ಅಲ್ಲಾಡ್ಸಿದ್ರೆ ಬೆಂಕಿ ಹಚ್ಬಿಡ್ತೀನಿ. ಏನ್ರಿ? ಇದು ವಜ್ರೇಶ್ವರಿ ಕೋಟೆ. ಇಲ್ಲಿಗೆ ಈ ವಜ್ರೇಶ್ವರಿನೇ ಮಹಾರಾಣಿ. ಇಲ್ಲಿ ನಾನು ನಡೆಸೋದೇ ದರ್ಬಾರು. ಯಾರ್ಯಾರ ಪಾಲಿಗೆ ಯಾವಾಗ ಏನನ್ನು ಕೊಡಬೇಕೋ, ಹೇಗೆ ಒಬ್ಬೊಬ್ಬರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕೋ ನಾನು ಡಿಸೈಡ್ ಮಾಡ್ತೀನಿ. ನಡುವೆ ತಲೆ ಹಾಕೋ ಪ್ರಯತ್ನ ಮಾಡಬೇಡ.